ವಿದ್ಯಾಪೀಠದಲ್ಲಿ ಇದ್ದಾಗ ಮುಂಬೈದಲ್ಲಿ ಒಂದು ಕಡೆ ಹೋಮಕ್ಕೆ ಹೋಗಿದ್ದೆ. ಹೋಮಕ್ಕೆ ಹೋದಾಗ ಎಲ್ಲರ ಹೆಸರು ಗೋತ್ರ ತಗೊಳ್ರಿ ಅಂತ ಹೇಳಿದೆ. ಅವರು ಎರಡು ವಿಚಿತ್ರವಾದ ಹೆಸರು ತೊಗೊಂಡ್ರು. ಯಾರು ಏನು ಮಕ್ಕಳು ಹೊರದೇಶದಾಗಿದ್ದಾರೇನೋ ಅಂತ ಕೇಳಿದೆ. ಇಲ್ಲ, ನಾವು ಇಲ್ಲೇ ನಾಯಿ ಸಾಕಿವಿ. ನನ್ನಷ್ಟು ಎತ್ತರ ನಾಯಿ ಬಾಜು ಬಂದು ಕೂತು ನನಗೆ. ಆಮೇಲೆ ಬಂದು ಎಲ್ಲರೂ ವಿದ್ಯಾಪೀಠಕ್ಕೆ ಬಂದು ಎಲ್ಲರೂ ನಾವು ಸ್ನಾನ ಮಾಡಿದ್ವಿ. ಅದೊಂದು ವಿಚಾರ. ಆದರೆ ಅವ್ರ ಮುಂದೆ ನಾನು ಏನಿದು ಹೀಗೇಕೆ ನಾಯಿಗಳನ್ನು ಸಾಕಿರಿ? ಇಲ್ಲರಿ, ಮಕ್ಕಳು ನಮಗೆ ಎಲ್ಲ ಬಾಯಿಗೆ ಬಂದಂಗೆ ಬೈತಾವ, ನಾವೇ ಎಲ್ಲ ಕಷ್ಟಪಟ್ಟು ಓದಿಸ್ಬೇಕು, ಆಮೇಲೆ ಅವ್ರ ಕಡೆ ಬೈಸ್ಕೋಬೇಕು, ಅವರೇ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಅದ್ರ ಬದಲಿ ನಾಯಿನ ಸಾಕಿದ್ರೆ ಅದು ನಿಯತ್ತಿನ ನಾಯಿ ಅಂತ. ಗಾಡ್ ಕ್ರಿಯೇಷನ್ನೇ ಅಂತಿದ್ದಾಗ ಕಾಗಿ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ, ನಾಯಿ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ, ಆಕಳನ್ನ ಮಾತ್ರ ತಾಯಿ ಅಂತ ಪೂಜಾ ಮಾಡ್ತೀವಿ. ಸೊ ಈ ಪಾರಾವರ್ಯ ಇಲ್ಲ ಯಾಕೆ ಎಲ್ಲನೂ ಅಂದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಅಂತ ಪ್ರಾಣಿ ಪ್ರೀತಿನೇ ಮಾಡೋದಾದ್ರೆ ಆಕಳಿಗೆ ಮಾತ್ರ ಹೆಚ್ಚು ಪ್ರೀತಿ ಮಾಡೋದು. ಅದರ ಪ್ರತಿಯೊಂದು ಅಂಗದಲ್ಲಿ ದೇವರಿದ್ದಾರ ಅಂಥೇಳಿ ಗೋಮಯ ಗೋಮೂತ್ರವನ್ನು ಸ್ವೀಕಾರ ಮಾಡೋದು. ಇನ್ನು ಕೆಲವೊಂದು ಧ್ವನಿ ಕೇಳಿದರೂ ಅದು ಅಪಶಕುನ ಅಂಥೇಳಿ ಅದನ್ನು ತ್ಯಾಗ ಮಾಡೋದು ಯಾಕೆ ಅಂತ ಪ್ರಧಾನವಾದ ಪ್ರಶ್ನೆಗಳನ್ನು ಕೇಳುವುದರೊಳಗೇನೆ ದೇವರು ನಿಮ್ಮಿಂದ ಉತ್ತರಗಳನ್ನು ಕೊಡಿಸ್ತಾ ಇದ್ದಾನೆ. ಪ್ರಾಯ ಗೋಮಯ ಗೋಮೂತ್ರ ಅಂತ ನೀವು ಅನ್ನದೇ ಸುಮ್ಮನೆ ಪ್ರಶ್ನೆ ಕೇಳಿದರೆ ಬಹಳ ಬುದ್ಧಿವಂತರಾಗ್ತಿದ್ದೀರಿ. ಗೋಮಯ ಗೋಮೂತ್ರ ಅಂತ ಹೇಳಿ ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಬಂದು ಹೋಯ್ತು. ಎಲ್ಲ ಪ್ರಾಣಿಗಳು ಸಮಾನ ಆದಮೇಲೆ ಯಾಕೆ ಆಕಳಿಗೆ ಅಷ್ಟು ಮರ್ಯಾದೆ ಕೊಡ್ತೀರಿ ಅಂತ. ನೀವು ನಾಯಿ ಮೂತ್ರ ಕುಡಿರಲ್ಲ, ಯಾಕೆ ಕುಡಿಯಂಗಲ್ಲ? ನಾಯಿ ಎಲ್ಲ ಪ್ರಾಣಿಗಳು ಸಮಾನ ಆದಾಗ ಬೇರೆ ಬೇರೆ ಪ್ರಾಣಿಗಳ ಮೂತ್ರ ಮಲ ತಿನ್ನಿರಿ. ಅದನ್ನು ನೋಡಿದ ಕೂಡಲೇ ನೀವು ಯಾಕೆ ಮುಖ ತಿರುಗಿಸ್ಕೊಂಡು ಹೋಗ್ತೀರಿ? ಬರೀ ಭಾವನೆಯಿಂದ ಅಲ್ಲ, ಟೆಸ್ಟ್ ಮಾಡಿ ನೋಡ್ರಲ್ಲ. ಗೋಮಯ ಗೋಮೂತ್ರಗಳಿಂದ ಕ್ಯಾನ್ಸರಿನಂತಹ ರೋಗವನ್ನು ಪರಿಹಾರ ಮಾಡಬಹುದು. ಯಾವುದೇ ರೀತಿಯ ದೋಷಗಳು ಬರೋದಿಲ್ಲ. ರೋಗಾಣುಗಳನ್ನೆಲ್ಲ ತಡೆಗಟ್ಟುವ ಶಕ್ತಿ ಅದರೊಳಗಿದೆ. ನಮಗೆ ಒಳ್ಳೆಯ ಆರೋಗ್ಯವರ್ಧಕ ಶಕ್ತಿ ಇದೆ, ರೋಗ ನಿರೋಧಕ ಶಕ್ತಿ ಅವುಗಳಲ್ಲಿದೆ. ಇದೆಲ್ಲ ಪ್ರೂವ್ ಆಗಿದೆ. ಇದೆಲ್ಲ ಇವತ್ತಿನ ವಿಜ್ಞಾನದಿಂದ ಪ್ರೂವ್ ಆಗಿದೆ, ಭಾವನೆಗಳಿಂದಲ್ಲ. ವಿಜ್ಞಾನದಿಂದಲೂ ಪ್ರೂವ್ ಆಗಿದೆ. ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ ಬೇಕಾದಷ್ಟು ಕಡೆಗೆ ಅದರದ್ದು. ಮತ್ತು ಮೊದಲಿನಿಂದಲೂ ಗೋಮಯ ಗೋಮೂತ್ರಗಳನ್ನು ಉಪಯೋಗಿಸಿ ಟೆಸ್ಟ್ ಏನೂ ಮಾಡದೆ ಶಾಸ್ತ್ರ ಹೇಳ್ತದೆ ಅಂತನ್ನೋದಕ್ಕೋಸ್ಕರನೇ ನಂಬಿ ನಡೆದದ್ದು ಸಾವಿರಾರು ವರ್ಷಗಳಿಂದ. ಇವತ್ತು ಅದನ್ನು ಟೆಸ್ಟ್ ಮಾಡಿದರೂ ಪ್ರೂವ್ ಆಗಿದೆ. ಅಂದಮೇಲೆ ಎಲ್ಲ ಪ್ರಾಣಿಗಳಲ್ಲಿ ಇಲ್ಲದೇ ಇರುವ ವಿಶೇಷ ಅದರೊಳಗೆ ಇದ್ದ ಮೇಲೆ ಅದಕ್ಕೆ ತಕ್ಕ ಮರ್ಯಾದೆ ಕೊಡಬಾರದು ಅಂದರೆ ಹೇಗೆ? ಇದು ಬರೀ ಪ್ರಾಣಿಗಳಿಗೆ ಅಷ್ಟೇ ಯಾಕೆ? ಎಲ್ಲ ಮಾನವರು ಒಂದೇ ಅಂದರೆ ಒಬ್ಬನಿಗೆ ಬಹಳ ಮರ್ಯಾದೆ ಕೊಡ್ತೀರಿ, ಒಬ್ಬನಿಗೆ ಕೊಡ್ತೀರಿ. ಅವನ ಕರ್ತೃತ್ವ ಶಕ್ತಿ ನೋಡಿ ಮರ್ಯಾದೆ ಕೊಡ್ತೀರಿ, ಅವನ ಔದಾರ್ಯ ನೋಡಿ ಅವನಿಗೆ ಮರ್ಯಾದೆ ಕೊಡ್ತೀರಿ. ಯಾಕ್ರಿ, ಇವನು ಮನುಷ್ಯ ಅವನು ಮನುಷ್ಯ ಅಂದರೆ ಮನುಷ್ಯ ಹೌದು, ಆದರೆ ಇಬ್ಬರೂ ಮನುಷ್ಯರಾದರೂ ಅವನಲ್ಲಿ ಇಲ್ಲದೇ ಇದ್ದ ಸಾವಿರ ಕ್ವಾಲಿಟಿಗಳು ಇವನಲ್ಲಿದೆ ಅಲ್ಲ ಅನ್ನೋದಕ್ಕೆ ಇವನಿಗೆ ಮರ್ಯಾದೆ ಕೊಡ್ತೀರೋ ಇಲ್ವೋ? ಆ ತರಹ ಬೇರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರುವಂತಹ ವಿಶೇಷ ಗೋವುಗಳಲ್ಲಿ ಇದ್ದದ್ದರಿಂದ ಅದಕ್ಕೆ ನಾವು ಮರ್ಯಾದೆ ಕೊಡ್ತಾ ಇರೋದು. ಒಂದು, ಬೇರೆ ಪ್ರಾಣಿಗಳು ದ್ವೇಷ ಮಾಡ್ರಿ ಅಂತ ನಾವು ಹೇಳಿದ್ದೀವ? ಯಾವ ಪ್ರಾಣಿಗಳನ್ನು ದ್ವೇಷ ಮಾಡಿರಿ ಅಂತ ಹೇಳಿಲ್ಲಲ್ಲ. ಎಲ್ಲ ಪ್ರಾಣಿಗಳನ್ನು ಸಾಕಿರಿ ಅನ್ನೋ ಶಬ್ದಕ್ಕೆ ತೊಡೆ ಮೇಲೆ ಕೂಡಿಸ್ಕೊಳ್ರಿ ಅಂತ ಅರ್ಥ ಅಲ್ಲ. ಎಲ್ಲ ಪ್ರಾಣಿಗಳಿಗೂ ಆಹಾರವನ್ನು ನೀಡಬೇಕು. ಪಕ್ಷಿಗಳಿಗೂ ಕಾಗಿ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ ಅಂತಾರೆ. ಕಾಗಿ ಭಾರಿ ದೊಡ್ಡ ಅಂಚಿನ ಧೋತ್ರ ಉಟ್ಟುಕೊಂಡು ಶ್ರಾದ್ದದ ಊಟಕ್ಕೆ ಹೋಗ್ತಾರಲ್ಲ ಭಾರಿ ಪಂಡಿತರು, ಅವರಿಗೆ ಮರ್ಯಾದೆ ಕೊಡ್ತೇವೆ, ಅವರಿಗೆ ಅಷ್ಟೇ ಕೊಡ್ತೀರಿ, ಬೇರೆಯವ್ರಿಗೆ ಕೊಡೋದಿಲ್ಲ ಅಂತ. ಯಾವ ಶ್ರಾದ್ದದೊಳಗೆ ಭಾರಿ ಪಂಡಿತರಿಗೆ ಮರ್ಯಾದೆಯಿಂದ ಅನ್ನದಾನ ಮಾಡ್ತಾರೆ, ಅದೇ ಶ್ರಾದ್ದದೊಳಗೆ ಕಾಕಪಿಂಡಕ್ಕೆ ಪಿಂಡ ಇಡ್ತಾರ ಇಲ್ಲ ಕಾಕಪಿಂಡ, ಮತ್ತು ಅದನ್ನು ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ ಅಂದರೆ ಅದಕ್ಕೆ ಪಿಂಡ ಕೊಟ್ಟು ಅದನ್ನು ತಿನ್ನಿಸಿ ಅದು ತಿಂದ್ರೇ ಸದ್ಗತಿ ಆಯಿತು ಅಂತ ಭಾವಿಸ್ತೇವೆ. ಕಾಗೆಗೆ ಗೌರವ ಇಲ್ವಾ? ನಮ್ಮ ಶಾಸ್ತ್ರದಲ್ಲಿ ಕಾಗೆಗೂ ಗೌರವ ಇದೆ. ಯಾವುದಕ್ಕೆ ಎಲ್ಲಿ ಸ್ಥಾನ ಇರಬೇಕೋ ಆ ಸ್ಥಾನ. ಎಲ್ಲವೂ ಸಮಾನ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದೊಂದಕ್ಕೂ ಇದು ಬರೀ ಕಾಕಪಿಂಡದ ಹೊತ್ತಿಗೆ ಮಾತ್ರ ಕಾಗಿಗೆ ಆಹಾರ ಅಲ್ಲ. ಅಂದರೆ ಪಾಪ ಕಾಗಿ ಏನಾದರೂ ತಿನ್ನಬೇಕು ಅಂದರೆ ಇನ್ಯಾರ ಸಾಯಬೇಕು ಅಂತ ಅರ್ಥ ಆಗ್ತದೆ. ಹಾಗಲ್ಲ, ನಿತ್ಯವೂ ವೈಶ್ವದೇವ ಕಾಲದಲ್ಲಿ ಹೊರಗೆ ಎಲ್ಲ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂತ ಆಹಾರ ಇಟ್ಟು ಬರೋ ಪದ್ಧತಿ ಇದೆ. ಅದಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಹಾರಗಳನ್ನು ಪಶುಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೊಡೋ ಪದ್ಧತಿ ಇದೆ. ಆದ್ದರಿಂದ ಸರ್ವಥಾ ಯಾವ ಪ್ರಾಣಿಗಳಿಗೆ ದ್ವೇಷ ಅಥವಾ ಎಲ್ಲ ಪ್ರಾಣಿಗಳಿಗೆ ಹಿಂಸೆ ಮಾಡಿಬಿಡ್ರಿ, ಕೊಂದುಬಿಡ್ರಿ, ಸರ್ವಥಾ ಅಲ್ಲ. ಅದಕ್ಕೆಲ್ಲ ಶಿಕ್ಷೆ ಇದೆ. ಇಂತಿಂಥ ಪ್ರಾಣಿಗಳನ್ನು ಕೊಂದರೆ ಇಷ್ಟಿಷ್ಟು ದಂಡ ಅಂತ ನಮ್ಮ ಸ್ಮೃತಿಗಳಲ್ಲಿ ದಂಡ ಹಾಕಿದ್ದಾರೆ. ಗೋ ಅಂತ ನೀವು ಬರೇ ಗೋಗಷ್ಟೇ ನಾವು ಮಹತ್ವ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಯಾಕೆ ಅಂದರೆ ಯು ಡಿಂಟ್ ಗೋ ಥ್ರೂ ಅವರ್ ಶಾಸ್ತ್ರಾಸ್, ಯು ಗೋ ಥ್ರೂ ಅವರ್ ಶಾಸ್ತ್ರಾಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಾವು ಬರೀ ಗೋಗಳಿಗೆ ಮಹತ್ವ ಕೊಟ್ಟಿಲ್ಲ ಅನ್ನೋದು ನೀನು ನಮ್ಮ ಶಾಸ್ತ್ರದೊಳಗೆ ಪ್ರವೇಶ ಮಾಡಿದರೆ ಗೊತ್ತಾಗ.